ನಾಡಿನೆಲ್ಲೆಡೆ ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಜೋರಾಗಿದೆ. ಮಂಗಳೂರಿನ ಡೊಂಗರಕೇರಿ ವೆಂಕಟರಮಣ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಪುಷ್ಪಯಾಗ ಮತ್ತು ಅಷ್ಟಾವಧಾನ ಸೇವೆಯ ಮೂಲಕ ವೈಕುಂಠ ಏಕಾದಶಿ ನಡೀತಾ ಇದೆ. ದೇವಸ್ಥಾನದಲ್ಲಿ ನಾಮತ್ರಯ ಮಹಾಮಂತ್ರ ಜಪಯಜ್ಞವೂ ಕೂಡ ನಡೀತಾ ಇದೆ. ಬೆಳಿಗ್ಗೆ 5ರಿಂದಲೇ ಪೂಜಾ ಕೈಂಕರ್ಯ ಶುರುವಾಗಿದೆ. ದೇವರ ಮುಂದೆ ದೀಪವನ್ನು ಬೆಳಗಿಸಿ ಮತ್ತು ತುಳಸಿ ದಳ ಅರ್ಪಣೆ ಮಾಡಿ ಪೂಜೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ. ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ. ದಕ್ಷಿಣ ಭಾರತದಲ್ಲಿ ಈ ಒಂದು ಹಬ್ಬಕ್ಕೆ ಬಹಳಷ್ಟು ಒಂದು ಮಹತ್ವ ಅನ್ನುವಂಥದ್ದು ಇದೆ. ಸಂಪೂರ್ಣವಾಗಿ ಇದು ಶ್ರೀ ವಿಷ್ಣು ದೇವರಿಗೆ ಸಮರ್ಪಿತವಾಗುವಂಥ ಒಂದು ಹಬ್ಬ. ಇವತ್ತು ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲಿ, ಪ್ರಮುಖವಾಗಿ ವಿಷ್ಣು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ನಾನಿವಾಗ ಮಂಗಳೂರಿನ ಪ್ರಸಿದ್ಧ ದೇವಸ್ಥಾನವಾಗಿರುವಂಥ ಡೊಂಗರಕೇರಿಯ ವೆಂಕಟರಮಣ ದೇವಸ್ಥಾನದಲ್ಲಿದ್ದೇನೆ. ಇಲ್ಲಿಯ ಒಂದು ವೈಕುಂಠ ಏಕಾದಶಿಯ ಸಂಭ್ರಮವನ್ನು ನೀವು ಗಮನಿಸ್ತಾ ಹೋಗ್ಬೋದು. ಒಂದು ರೀತಿ ನಾವು ವೈಕುಂಠದಲ್ಲೇ ಇದ್ದೇವೇನೋ ಅನ್ನುವಂಥ ರೀತಿಯ ಒಂದು ವಾತಾವರಣವನ್ನು ಇಲ್ಲಿ ನಿರ್ಮಿಸಲಾಗಿರುವಂಥದ್ದು. ಸಕಲ ರೀತಿಯಿಂದಲೂ ಕೂಡ ದೇವಸ್ಥಾನವನ್ನ ವೈಭವದಿಂದ, ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಆ ಒಂದು ಹೂ ಪುಷ್ಪಗಳಿಂದ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂದ್ರೆ ಒಂದು ದೇವಸ್ಥಾನಕ್ಕೆ ಬೇರೆಯದ್ದೇ ಆದ ಒಂದು ಮೆರುಗನ್ನ ನೀಡಲಾಗಿದೆ. ಇವತ್ತು ಬೆಳಗಿನಿಂದಲೇ ಇವಲ್ಲಿ ಪೂಜೆ ಪುನಸ್ಕಾರಗಳು ಆರಂಭವಾಗಿದೆ. ಪ್ರಮುಖವಾಗಿ ಸುಪ್ರಭಾತ, ಶ್ರೀ ವಿಷ್ಣುವಿಗೆ ಬಹಳ ಪ್ರಿಯವಾಗಿರುವಂಥದ್ದು ಅಂದ್ರೆ ಅದು ಸುಪ್ರಭಾತ. ಆ ಸುಪ್ರಭಾತದ ಮೂಲಕ ಆರಂಭವಾಗಿರುವಂತಹ ದೇವಸ್ಥಾನದ ಪೂಜೆ ಪುನಸ್ಕಾರ ಈಗ ಶ್ರೀ ವಿಷ್ಣುನಾಮ ಸಂಕೀರ್ತನೆಯಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿ ನೀವು ತಾವು ಗಮನಿಸ್ತಾ ಹೋಗ್ಬೋದು. ವಿಷ್ಣುನಾಮ ಸಂಕೀರ್ತನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದಲ್ಲದೆ ಇವತ್ತು ಅಷ್ಟಾವಧಾನ ಸೇವೆ ಆಗಿರ್ಬೋದು, ಬೇರೆ ಬೇರೆ ಸೇವೆಗಳನ್ನ ಇಲ್ಲಿ ಮಾಡ್ಲಿಕ್ಕಿದ್ದಾರೆ. ಮಂಗಳೂರಿನಲ್ಲಿ ಒಂದು ಪ್ರಮುಖ ದೇವಸ್ಥಾನ ಇದು ವೆಂಕಟರಮಣ ದೇವಸ್ಥಾನ. ಹಾಗಾಗಿ ಇವತ್ತು ವೈಕುಂಠ ಏಕಾದಶಿ ಆಗಿರುವಂತಹ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಒಂದು ರೀತಿ ದೇವಸ್ಥಾನ ಅಲ್ಲ, ಇದೊಂದು ರೀತಿ ವೈಕುಂಠದ ರೀತಿಯೇ ನಮ್ಗೆ ಭಾಸವಾಗುತ್ತೆ. ಕೇವಲ ಪುಷ್ಪ ಮಾತ್ರ ಅಲ್ಲ, ಫಲಪುಷ್ಪದ ಅಲಂಕಾರವನ್ನ ನೀವು ಗಮನಿಸಬಹುದು. ಆ ಗರ್ಭಗುಡಿಯಲ್ಲಿ ದೇವರು ವಿಜೃಂಭಿಸ್ತಾ ಇದ್ದಾರೆ. ಆ ದೇವರೊಂದಿಗೆ, ದೇವರ ಅಲಂಕಾರದೊಂದಿಗೆ ದೇವಸ್ಥಾನವು ಕೂಡ ಕಂಗೊಳಿಸ್ತಾ ಇದೆ. ತಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಫಲಪುಷ್ಪ ಅಂದ್ರೆ ಹೂವು ಇತ್ಯಾದಿಗಳನ್ನ ಉಪಯೋಗ ಮಾಡಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂದ್ರೆ ಈ ದೇವಸ್ಥಾನಕ್ಕೆ ಇದೊಂದು ಬಹಳ ಮಹತ್ವಪೂರ್ಣವಾಗಿರುವಂತಹ ಒಂದು ಹಬ್ಬ ಇವತ್ತು, ಆ ಒಂದು ಆಚರಣೆ ಇವತ್ತು. ಆ ದೇವಸ್ಥಾನವೇ ಹೂವು ಪುಷ್ಪದಿಂದ ಕಂಗೊಳಿಸ್ತಾ ಇದೆ. ಇವತ್ತು ಬೆಳಗಿನಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ಆರಂಭವಾಗಿದೆ. ಬೇರೆ ಬೇರೆ ಭಾಗದಿಂದ ಭಕ್ತರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ವೆಂಕಟರಮಣ ದೇವಸ್ಥಾನ ಇದು. ಈ ವೆಂಕಟರಮಣ ದೇವಸ್ಥಾನಕ್ಕೆ ಸಾಕಷ್ಟು ಒಂದು ಇತಿಹಾಸ ಹಿನ್ನೆಲೆ ಅನ್ನುವಂಥದ್ದು ಕೂಡ ಇದೆ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಸುಪ್ರಭಾತ ಸೇವೆ ಆರಂಭ ಆಗಿದೆ. ಇವತ್ತು 6 ಗಂಟೆಯಿಂದ ಸಾಮೂಹಿಕ ಪ್ರಾರ್ಥನೆ ಆರಂಭಿಸಿ ಅಷ್ಟಾಕ್ಷರಿ ಮಂತ್ರ ಜಪವನ್ನು ಕೂಡ ಮಾಡಲಾಗ್ತಾ ಇದೆ. ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ, ನಾಮತ್ರಯ ಮಹಾಮಂತ್ರ, ಜಪಯಜ್ಞ, ಉಪವಾಸ. ಈ ಉಪವಾಸ ವ್ರತಾಚರಣೆಯನ್ನ ಕೈಗೊಂಡಂತವರೆಲ್ಲರೂ ಕೂಡ ಈಗ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇವತ್ತು ಇಡೀ ದಿನ ಉಪವಾಸ ಇರುವಂತಹ ರೀತಿಯಲ್ಲಿ ಅವರು ತಮ್ಮನ್ನ ತಾವು ಈ ಒಂದು ವಿಶಿಷ್ಟ ಆಚರಣೆಯಲ್ಲಿ ತೊಡಗಿಸಿಕೊಳ್ತಾರೆ. ಇನ್ನು ದೇವರ ಮುಂದೆ ದೀಪವನ್ನ ಸಮರ್ಪಿಸಿ ಅಥವಾ ಬೆಳಗಿಸಿ ಅದರ ಅಲ್ಲಿ ತುಳಸಿ ದಳವನ್ನು ಅರ್ಪಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯುತ್ತೆ. ಶ್ರೀ ವಿಷ್ಣು ಸಹಸ್ರನಾಮ, ಶ್ರೀಹರಿ ಸ್ತೋತ್ರ ಇದೆಲ್ಲವೂ ಕೂಡ ಇವತ್ತು ನಿರಂತರವಾಗಿ ಇಲ್ಲಿ ಪಠನೆ ಆಗುತ್ತೆ. ಒಟ್ಟಾರೆಯಾಗಿ ಈ ವೈಕುಂಠ ಏಕಾದಶಿಗೆ ಒಂದು ಪೂರಕವಾಗಿ, ವೈಕುಂಠ ಏಕಾದಶಿಗೆ ಹೇಳಿ ಮಾಡಿಸಿದಂತಹ ಎಲ್ಲ ಆಚರಣೆಗಳು ಕೂಡ ಇಲ್ಲಿ ನಡೆಯುವಂಥದ್ದು. ಮಂಗಳೂರು ಭಾಗ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲೂ ಕೂಡ ಎಲ್ಲಾ ವಿಷ್ಣು ದೇವಸ್ಥಾನಗಳಲ್ಲೂ ಕೂಡ ಈ ಆಚರಣೆ ಇವತ್ತು ಬಹಳ ವಿಶಿಷ್ಟವಾಗಿ, ವಿಶೇಷವಾಗಿ ನಡೆಯುತ್ತೆ. ಕ್ಯಾಮರಾ ಪರ್ಸನ್ ರಂಜಿತ್ ಜೊತೆ ಆದಿತ್ಯ TV5 ಮಂಗಳೂರು.